ಕಾಲೇಜಿಗೆ ಹೋಗಲಿಕ್ಕಿದೆ. ಮನೆ ತಳದ ಮಾರ್ಕ್ಸ್ಗಳ ಹಾಗೂ ಫೋಟೋಸ್ ಕೊಡಲಿಕ್ಕಿತ್ತು. ಹಾಗೆ ಕಾಲೇಜಿಗೆ ಹೋಗ್ತಾ ಇದ್ದೇವೆ. ಇವಾಗ ಕಾಲೇಜಿಗೆ ರೀಚ್ ಆದೆವು. ಹಾಗೆ ಎಂಟ್ರೆನ್ಸ್ ಎಲ್ಲ ಈ ಥರ ಇದೆ ಕಾಲೇಜಿದ್ದು. ಹಾಗೆ ಕಾಲೇಜಿಗೆ ಹೋಗಿ ಮಾರ್ಕ್ಸ್ ಕಾರ್ಡಿಗೆ ಜೆರಾಕ್ಸ್ ಕಾಪಿ ಹಾಗೂ ಫೋಟೋಸ್ ಎಲ್ಲ ವಾಪಸ್ ಬಂದೆವು. ಹಾಗೆಯೇ ಫ್ರೆಂಡ್ಸ್, ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಕಾಲೇಜಿಗೆ ಹೋಗಿ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಇವಾಗ ನಾವು ವಾಪಸ್ ಹಂಪನಕಟ್ಟೆಗೆ ಹೋಗ್ತಾ ಇದ್ದೇವೆ. ಮನ್ವಿತಳದ್ದು ಯೂನಿಫಾರ್ಮನ್ನು ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದರು. ಇವಾಗ ಅಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇದು ರೇಮಂಡ್ಸ್ ಅವರದ್ದು ಶಾಪು. ಇಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರೆ. ಹಾಗೆ 2 ಸೆಟ್ ಯೂನಿಫಾರ್ಮು ಇಂಟರ್ವ್ಯೂ ದಿನ ನಾವು ಕೊಟ್ಟಿದ್ದೆವು. ಇವಾಗ ಅದು ಸಿಕ್ಕಿದೆ. ಹಾಗೆ ಈಗ ಹಿಡ್ಕೊಂಡು ನಾವು ಹೊರಗೆ ಬರ್ತಾ ಇದ್ದೇವೆ. ಹಾಗೆ ನಾವು ನಡ್ಕೊಂಡು ಹೋಗ್ತಿರುವಾಗ ತುಂಬಾ ಜೋರು ಬಾಯಾರಿಕೆ ಕೂಡ ಆಗಿತ್ತು. ಹಾಗೆ ಎಳ್ನೀರನ್ನು ಕುಡಿಯೋಣ ಅಂಥೇಳಿ ಒಂದು ಕಡೆ ನಿಂತೆವು. ಹಾಗೆ ಅಲ್ಲಿ ಎಳ್ನೀರನ್ನು ಕುಡಿದು ಆಮೇಲೆ ನಾವು ಕೆಲವೆಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು. ಹಾಗೆ ಬೇರೆ ಶಾಪ್ಗೆ ನಾವು ಹೋದೆವು. ಒಂದು ಬ್ಯಾಗ್ ಸೆಂಟರ್ಗೆ ಹೋದೆವು. ಮನ್ವಿತಳಿಗೆ ಬ್ಯಾಗ್ ಬೇಕಿತ್ತು. ಅದೇ ರೀತಿ ಪೌಚ್, ಅಂಬ್ರೆಲಾ ಅದೆಲ್ಲ ಬೇಕಿತ್ತು. ಹಾಗೆ ಅದನ್ನು ತಗೊಳ್ಳಿಕ್ಕೆ ಹೋದೆವು. ಸ್ಕೈ ಬ್ಯಾಗ್ ತಗೊಂಡ್ಳು. ತುಂಬಾ ಒಳ್ಳೆ ಬ್ಯಾಗ್. 5 years ವಾರಂಟಿ ಇದೆ. ಇದಕ್ಕಿಂತ ಮೊದಲು ಕೂಡ ನಾವು ಸ್ಕೈ ಬ್ಯಾಗನ್ನು ತಗೊಂಡಿದ್ದೆವು. 5 years ಬಂತು. ತುಂಬಾ ಚೆನ್ನಾಗಿ ಬರ್ತದೆ ಸ್ಕೈ ಬ್ಯಾಗ್ಸ್. ನಿಮಗೆ ಯಾರಿಗಾದರೂ ಬೇಕಿದ್ರೆ ಸ್ಕೈ ಬ್ಯಾಗ್ಸನ್ನೇ ತಗೊಳ್ಳಿ. ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. 2,500 ಇದ್ದು ಬ್ಯಾಗ್ ತುಂಬಾ ಚೆನ್ನಾಗಿ 5 years ಚೆನ್ನಾಗಿ ಬರ್ತದೆ. ಹಾಗೆ ಅದನ್ನು ಕೂಡ ಅವಳು ತಗೊಂಡು, ಅವಳಿಗೆ ಇಷ್ಟವಾದನ್ನು ಅವಳು ತಗೊಂಡ್ಳು. ಬ್ಯಾಗಿನ ಒಳಗೆ ರೈನ್ ಕವರ್ ಕೂಡ ಇದೆ. ಈ ಥರ ಈ ಥರ ಬ್ಯಾಗಿನ ಜೊತೆಗೆ ರೈನ್ ಕವರ್ ಕೂಡ ಇದೆ. ನನಗೆ ಇಷ್ಟ ಆಯಿತು ಬ್ಯಾಗ್. ನೋಡಲಿಕ್ಕೆ ಕೂಡ ಸೂಪರ್ ಉಂಟು. ಅದೇ ರೀತಿ ನೋಡಿ, 4 ಜಿಪ್ ಉಂಟು ಇಲ್ಲಿ. ಮತ್ತು ಒಂದು ಪೌಚಿನ ಒಳಗೆ ಈಗ ಉಜ್ರಿ ಮಾತ್ರ. ಓ ಮತ್ತು ಕೆಲವೆಲ್ಲ ಶಾಪಿಂಗ್ ಆದಮೇಲೆ ಕೊನೆಯದಾಗಿ ನಾವು ಸಿಟಿ ಸೆಂಟ್ರಿಗೆ ಹೋಗ್ತಾ ಇದ್ದೇವೆ. ಸಿಟಿ ಸೆಂಟ್ರಿಗೆ ಹೋಗಿ ಸ್ವಲ್ಪ ರೌಂಡ್ ಹಾಕ್ಕೊಂಡು ವಾಪಸ್ ಬಂದೆವು. ಈ ಸೆಕೆಗಾಲದಲ್ಲಂತೂ ಸಿಟಿಗೆ ಹೋದವರಿಗೆಲ್ಲರಿಗೂ ಇದರೊಳಗೆ ಒಮ್ಮೆ ವಿಸಿಟ್ ಮಾಡಿ ಹೊರಗೆ ಬರುವುದಂದರೆ ತುಂಬಾ ಖುಷಿ ಆಗ್ತದೆ. ಯಾಕೆಂದರೆ ಅಷ್ಟು ಜೋರಾಗಿ ಬಿಸಿಲಿರುವಾಗ ಒಳಗಡೆ ಹೋದಾಗ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತದೆ. ಹೆಚ್ಚಿನವರು ಮಧ್ಯಾಹ್ನದ ವೇಳೆ ಎಲ್ಲರೂ ಸಿಟಿ ಸೆಂಟ್ರ್ ಒಳಗೆ ಹೋಗಿ ವಾಪಸ್ ಬರ್ತಾರೆ. ಹಾಗೆ ನಾವಿವಾಗ ಹೋಗ್ತಾ ಇದ್ದೇವೆ. ಹೋಗಿ ಸ್ವಲ್ಪ ಹೊತ್ತು ರೌಂಡ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿಕೊಂಡು ಆಮೇಲೆ ನಾವು KFCಯನ್ನು ತಗೊಂಡು ತಿಂದು ವಾಪಸ್ ಬಂದೆವು.